ಸೊ ಗೈಸ್, ಇವಾಗ ಟೈಮ್ 7:30 ಆಗಿದೆ. ನಾವು ನಮ್ಮ ಚೈತ್ರಕ್ಕೆ ತುಂಬ ಹಸಿವಾಗಿದೆ ಅಂತ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇದು ಯಾವುದು ಹೋಟೆಲು? ಮಂಜು ಮಲ್ಲಿಗೆ ಹೋಟೆಲ್. ಸೊ ಇಲ್ಲಿ ಮಾಡಿರೋ ಸೊ ಹೋಟೆಲ್ ಹೆಸರು ಮಂಜು ಮಲ್ಲಿಗೆ ಇಡ್ಲಿ. ಸೊ ಇಡ್ಲಿ ಸೇಮ್ ಮಲ್ಲಿಗೆನ ಥರ ಇದೆ. ಸೊ ತಿಂತಾ ಇದೀವಿ. ಇವಾಗ ಇದು ತಿಂದಾದ್ಮೇಲೆ ಮುಂದಿನ ಪಯಣ ತಗೋತೀವಿ. ಸೊ ಇನ್ನು ಹಾಫ್ ಆನ್ ಅವರ್ ಇದೆ. ಸೊ ಅಲ್ಲಿ ಹೋಗಿ ಸಿಗ್ತೀವಿ ನಿಮಗೆ. ಬಾಯ್ ಬಾಯ್. ನಾವೇ ಲೇಟ್ ಮಾಡೋಕೆ ಬಂದಿದ್ದೆ, ಬಟ್ ಬಿಸಿಲಿಲ್ಲ ಇವತ್ತು. ವಾತಾವರಣ ಚೆನ್ನಾಗಿದೆ. ಹಲೋ 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 ಮೈ ಡಿಯರ್ ಬಾಯ್ಸ್ ಆ್ಯಂಡ್ ಗ್ರಿಲ್ಸ್, ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್, ನಿನ್ನೆ ಇಂಡಿಯಾ T20 ವರ್ಲ್ಡ್ ಕಪ್ ವಿನ್ ಆಯಿತು. ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ ನಿನ್ನೆ ಆರಾಮಾಗಿ ಮಕ್ಕೊಂಡೆ ನಾನು ಅದು ಮ್ಯಾಚ್ ನೋಡಿ. ಸೊ ನಿನ್ನೆ ಮಲ್ಕೊಂಡಿದ್ದು 1ಕ್ಕೆ, ಇವತ್ತು ಎದ್ದು 4 ಗಂಟೆಗೆ ಎದ್ದು ಮತ್ತೆ ಇಲ್ಲಿ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ನಾನು ಮಲಗಿದ್ದು ಎಲ್ಲ ಎಂಡ್ ಸೆರೆಮನಿ ಅದೆಲ್ಲ ನೋಡಿ 2 o'clock ಆಗಿದ್ದು. ಸೊ 2 AM. ಸೊ ಅದಾದ್ಮೇಲೆ 4 ಗಂಟೆಗೆ ಎದ್ದೆ ಮತ್ತೆ. ಸೊ ಓನ್ಲಿ 1.5 or 2 hours ನಿದ್ದೆ ಆಗಿದೆ ಅಷ್ಟೇ. ಆದ್ರೂ ಸ್ಟಿಲ್ ವಿ ಆರ್ ಎನರ್ಜೆಟಿಕ್. ಸೊ ಇವಾಗ ನಿನ್ನೆ ನಾವು ಟ್ರೆಕ್ಕಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಹರ್ಷಿತನ್ನ ಹೇಳಿದರು ಹೋಗುವಂಥ ಟ್ರೆಕ್ಗೆ. ಸೊ ಡೆಸ್ಟಿನೇಷನ್ ಬಗ್ಗೆ ತುಂಬ ಡಿಸ್ಕಷನ್ ಆಯಿತು. ಫಸ್ಟ್ ನಾವು ಎಲ್ಲಿ ಪ್ಲ್ಯಾನ್ ಮಾಡಿದ್ವಿ, ಮಹಾಕಾಲಿ ಬೆಟ್ಟ ಅಂತ. ಅದಾದಮೇಲೆ ಅದು ಸಿದ್ದನ ಬೆಟ್ಟ. ಆಮೇಲೆ ಮತ್ತೆ ಅದು ಮತ್ತೆ ಯಾವುದು ಅಂತ ಹೇಳಿದ್ರಲ್ಲ, ಸಿದ್ದರ ಬೆಟ್ಟ. ಆಮೇಲೆ ಮತ್ತೊಂದೆರಡು ಯಾವುದು ಇದು. ಇವಾಗ ನಿನ್ನೆ ರಾತ್ರಿ ಮಹಾಕಾಲಿ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿ ಇವಾಗ ಕಾರಲ್ಲಿ ಬರುವಾಗ 1-2-3 ಡೆಸ್ಟಿನೇಷನ್ ಚೇಂಜ್ ಮಾಡಿದ್ವಿ, ಯಾಕಂದರೆ ಆನ್ ದ ವೇನೇ ತುಂಬ ಇದೆ ಡೆಸ್ಟಿನೇಷನ್ಸ್. ಸೊ ಇವಾಗ ಫೈನಲಿ ಮಧುಗಿರಿ ಅಂತ ಡಿಸೈಡ್ ಮಾಡಿ ಮಧುಗಿರಿಗೆ ಬಂದಿದ್ವಿ. ಸೊ ನಾವು ಯಾರ್ಯಾರು ಬಂದಿದ್ದೀವಿ ಅಂದರೆ, ನಾನು, ನನ್ನ ತಮ್ಮ, ಚೈತ್ರ ಅಕ್ಕ, ಆಮೇಲೆ ಚೈತ್ರ ಅಕ್ಕ ಅವರ ಗಂಡ ಮಿಸ್ಟರ್ ಹರ್ಷಿತನ್ನ, ಆಮೇಲೆ ಚೈತ್ರ ಅಕ್ಕ ಅವರ ತಮ್ಮ ಯಾರು ಚೇತನ್. ಸೊ ಇವಾಗ ಬಂದಿದ್ದೀವಿ. ಸೊ ಮಧುಗಿರಿ ಬೆಟ್ಟ ತುಂಬ ಫೇಮಸ್ ಬೆಂಗಳೂರಲ್ಲಿ ಟ್ರೆಕ್ಕಿಂಗ್ಗೆ. ಏನಂದರೆ ಇದು ಏಷ್ಯಾದ ಲಾರ್ಜೆಸ್ಟ್ ಏಕಶಿಲಾ ಅಂತೆ. ಸೊ ಇಂಡಿಯಾದ ಲಾರ್ಜೆಸ್ಟ್ ಏಕಶಿಲಾ ಬೆಟ್ಟ ಅಂತ ನಾನು ಓದಿದೆ. ಸೊ ನೋಡುವ, ಮತ್ತು ಡಿಫಿಕಲ್ಟಿ ಲೆವೆಲ್ ಕೂಡ ತುಂಬ ಟಫ್ ಇದೆ ಅಂತ ಇದ್ರು ಎಲ್ಲ ರಿವ್ಯೂಸ್ ಎಲ್ಲ ಓದಿದಾಗ. ಸೊ ಎಸ್, ಇವಾಗ ನಾವೆಲ್ಲರೂ ಕೂಡಿ ಹೋಗ್ತಾ ಇದ್ದೀವಿ. ಸೊ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡುವ, ಎಕ್ಸ್ಪ್ಲೋರ್ ಮಾಡುವ. ಸೊ ಲೆಟ್ಸ್ ಗೋ. ಡೆಸ್ಟಿನೇಷನ್ ಎಲ್ಲಿತ್ತು ನೋಡಿ. ಯಾವುದು? ದಟ್ ಈಸ್ ದ ಡೆಸ್ಟಿನೇಷನ್ ವಿ ಹ್ಯಾವ್ ಟು ರೀಚ್. ಸೊ ಗೈಸ್, ನಿಮಗೆ ಕಾಣಿಸ್ತಾ ಇದ್ರೆ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ. ಅದು ಮೋಸ್ಟ್ಲಿ ಡೆಸ್ಟಿನೇಷನ್ ಅಂತ ಅನ್ಕೋತೀನಿ. ಅಲ್ಲಿ ನೋಡಿದರೆ ಎಲ್ಲ 90 ಡಿಗ್ರಿ 85 ಡಿಗ್ರಿ ಕಾಣಿಸ್ತಾ ಇದೆ. ನೋಡುವ ಹೋಗಿ. ಏನಾಯ್ತು ಒಳಗಡೆನಾ? ಎಲ್ಲರಿಗೆ ಹೋದಲ್ಲ, ಯಾರು ಜನನೇ ಇರಲಿಲ್ಲ. ಓಕೆ ಗೈಸ್, ನಮ್ಮ ಹರ್ಷಿತನ್ನವ್ರು ಇವಾಗ ಒಳಗಡೆ ಹೋಗಿ ಬಂದರು. ಅವ್ರಿಗೆ ತುಂಬ ಖುಷಿ ಆಯ್ತಂತೆ. ನಾನು ಮತ್ತು ನನ್ನ ತಮ್ಮ ಹೋಗ್ತೀವಿ ಇವಾಗ. ವೈಬು, ಲೆಟ್ಸ್ ಗೋ. ಏನು ಚೇತನ್ ಅವರೇ? ಹೋಗಿ ಸರ್ಪ್ರೈಸ್ ಇದೆ. ಓಕೆ. ಸೊ ಏನಂತಂದರೆ ಅರೌಂಡ್ 3 hours ಆಗುತ್ತೆ ಅಂತ ಮೇಲೆ ಕೆಳಗಡೆ ಹೋಗಿ ಕೆಳಗಡೆ ಬರೋಕ್ಕೆ. ನೋಡುವ ಹೇಗಿರುತ್ತೆ ಅಂತ. ಇವಾಗ 8 ಕರೆಕ್ಟ್. ಇವಾಗ 8:30ಗೆ ಬಂದಿದ್ದೀವಿ ನಾವು ಕರೆಕ್ಟಾಗಿ. ಬೆಳಿಗ್ಗೆ ಹೇಳ್ದಂಗೆ 5:45ಗೆ ಬಿಟ್ಟಿದ್ವಿ. ಬರುವಾಗಲೇ ನಾಷ್ಟ ಮಾಡ್ಕೊಂಡು ಬಂದ್ವಿ. ಸೊ ನಿಮಗೆ ಒಂದು ಜೈಲ್ ಥರ ಇದೆ. ಯಾವ ಜೈಲ್ ಇರ್ಬೋದು ಜೈಲಾ?
ಗುಡಾವನ ಜೈಲ. ಒಳಗಡೆ ಏನೋ ಇದೆ. ಚೆನ್ನಾಗಿದೆ ಎಲ್ಲ. ಎಷ್ಟು ಟೈಮ್ ಹಿಂದಿದ್ದಂತ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಎಲ್ಲ ತುಂಬ ಹಳೇದು ಕಾಣಿಸ್ತಾ ಇದೆ. ಕೋಟೆ. ಸೊ ಇದು ಮಧುಗಿರಿಯ ಫೋರ್ಟ್ ಅಂತ ಫೇಮಸ್. ಆನೆಗಳು ನಮ್ಮನ್ನು ವೆಲ್ಕಮ್ ಮಾಡಕ್ಕೆ ನಿಂತಿದೆ. ಜನ ಆಲ್ರೆಡಿ ಮೇಲೆ ಹೋಗಿದಾರ ಇಲ್ಲ ನಾವು ಅಷ್ಟೇ ಇರೋದ ಗೊತ್ತಿಲ್ಲ. ಬಟ್ ಯಾರು ಜನ ಇಲ್ಲ, ತುಂಬ ಶಾಂತವಾಗಿ ಸಖತ್ತಾಗಿ ಅನಿಸ್ತಾ ಇದೆ. ಯಾರು ಜನ ಇಲ್ಲ ಅಂತ. ಸೊ ಗೈಸ್, ನನ್ನ ತಮ್ಮಂದು ಇವತ್ತು ಇದು ಫಸ್ಟ್ ಟ್ರೆಕ್ಕಿಂಗ್. ಸೊ ಆಮೇಲೆ ಎಲ್ಲ ಟ್ರೆಕ್ ಆದಮೇಲೆ ಕೇಳೋ ಹಂಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲಿ. ಇಲ್ಲಿ ಏನಿರ್ಬೋದು ಅಭಿ? ಏನಿರ್ಬೋದು ಇಲ್ಲಿ? ಓ ಕರೆಕ್ಟ್ ಗೈಸ್, ಮೋಸ್ಟ್ಲಿ ಇದು ಎಂಟ್ರೆನ್ಸ್ ಇರ್ಬೋದು. ಕೋಟೆ ಎಂಟ್ರೆನ್ಸ್. 2 ಆನೆಗಳಿದೆ ಸ್ಟಾರ್ಟಿಂಗಲ್ಲಿ. ಸೊ ಇವಾಗಲೇ ಇಷ್ಟು ಡ್ಯಾಮೇಜ್ ಎಲ್ಲ ಆಗಿದೆ, ಅಂದರೆ ಹಳೇದಿದೆ. ಈ ಥರ ಕಾಣಿಸ್ತಾ ಇದೆ ನಮಗೆ. ಸೊ ಇಮ್ಯಾಜಿನ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಯಾವ ಥರ ಇರ್ಬೋದು ಆ ಕಾಲದಲ್ಲಿ. ನಮ್ಮ ಚೈತ್ರ ಅಕ್ಕ ಅವರು ಎಂಟ್ರ್ ಕೊಡ್ತಾ ಇದ್ದಾರೆ ಫುಲ್ ರೆಡಿಯಾಗಿ ಬಂದಿದ್ದಾರೆ. ಚೆನ್ನಾಗಿದೆ ಅಕ್ಕ ಅಲ್ಲಿ. ನೋಡಿ ಗಿಡ ಕರೆಕ್ಟ್ ಹೆಂಗೆ ಎಂಟ್ರೆನ್ಸ್ ಅಲ್ಲಿ ಅದು ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಸೈಡಲ್ಲಿ ಡಿಸೈನ್ ಮಾಡಿ ಮರವನ್ನು ಬೆಳೆಸಿದ್ದಾರೆ. ಸೊ ಅದು ನೋಡಿ ಅಲ್ಲಿ ಮೇಲೆ ಕಮಲದ ಥರ ಕಾಣಿಸ್ತಾ ಇದೆ. ಯಾವ ಥರ ಕಲೆ ಅಂತ ಆವಾಗಲೇ ಈ ಥರ ಎಲ್ಲ ಮಾಡಿದ್ದಾರೆ. ಎಲ್ಲ ಕಡೆ ಹತ್ತೋದು. ಅಲ್ಲಿ CCTV ಕ್ಯಾಮ್ರಾ ಅದು ಮಾತ್ರ ಲೇಟೆಸ್ಟ್ ಇವಾಗ ಸದ್ಯಕ್ಕೆ. ಉಳ್ಕಿದ್ದೆಲ್ಲ ಹಳೇದು. ಚೆನ್ನಾಗಿದೆ. ಆ್ಯಂಡ್ ಎಸ್ ಕರೆಕ್ಟ್. ಶ್ರೀ ಕೋದಂಡ ಸ್ವಾಮಿ ದೇವಸ್ಥಾನ ಇದೆ ಮಧುಗಿರಿ. ಸೊ ಮಧುಗಿರಿ ಇರೋದು ತುಮಕೂರು ಡಿಸ್ಟಿಕಲ್ಲಿ. ಗೈಸ್ ಆಲ್ರೆಡಿ ಅಲ್ಲಿ ಹರ್ಷಿತನ ಇದ್ದಾನೆ, ಅಲ್ಲಿ ಚೇತನ್ ಇದ್ದಾನೆ, ಕೈ ಮಾಡ್ತಾ ಇದ್ದಾರೆ, ಕಾಣಿಸ್ತಾ ಇಲ್ಲ. ಆಲ್ರೆಡಿ ಅಷ್ಟು ಹೋಗಿದ್ದಾರೆ. ಸೊ ನಾವು ಅವ್ರನ್ನ ಹೋಗಿ ರೀಚ್ ಆಗ್ಬೇಕು ಇವಾಗ. ನಾವು ವಿಡಿಯೋ ಮಾಡ್ತಾ ಇಲ್ಲೇ ಲೇಟ್ ಆಗ್ತಾ ಇದೆ. ವಿಡಿಯೋ ಪ್ಲಸ್ ಫೋಟೋಗ್ರಫಿ ನೋಡಿ, ಸ್ಟೆಪ್ಸ್ ಎಲ್ಲ ವಿಡಿಯೋ ಮಾಡ್ತಾ ನಾವು ಮೈತ್ರೆ ಹೋಯ್ತು. ನೋಡಿ ಹೆಜ್ಜೆ ಇಡಬೇಕು. ಹಾಂ, ಬನ್ನಿ ಚೈತ್ರ ಅಕ್ಕ. ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸ್. ಜೋಶಲ್ಲಿದ್ದಾರೆ. ನಾವಿವಾಗ ಲಾಸ್ಟ್ ಆಗ್ತೇವೆ ಅಂತ. ಈ ಥರ ಹತ್ತಾ ಇದ್ರೆ ತೊಡೆ ಎಲ್ಲ ಹಿಡ್ದೋಗುತ್ತೆ.
ಉಪ್ಸ್ ಮೋಸ್ಟ್ಲಿ ಒಂದು 50 ಸ್ಟೆಪ್ಸ್ ಹತ್ತಿರ್ಬೋದು ಇವಾಗ. ಸೊ ಮೇಲಿನಿಂದ ಈ ಥರ ಕಾಣಿಸುತ್ತೆ ವ್ಯೂ. ಚೆನ್ನಾಗಿದೆ, ಕೋಟೆ ಚೆನ್ನಾಗಿ ಕಟ್ಟಿದ್ದಾರೆ. ಇನ್ನು ತುಂಬ ಇದೆ ಹತ್ತದು. ಸೊ ಟೋಟಲ್ 3 hours. ಹೋಗೋಕ್ಕೆ 1.5 hour, ಬರೋಕ್ಕೆ 1 hour, ಹಾಫ್ ಅವರ್ಸ್ ಹತ್ತುತ್ತೆ ಅಂತ ನೋಡುವ. ಅಲ್ಲಿ ನಮ್ಮ ಸಂಗಡಿಗರಿಗೂ ಆಲ್ಮೋಸ್ಟ್ ಇದ್ದಾರೆ, ಕೈ ಮಾಡ್ತಾ ಇದ್ದಾರೆ ಅಲ್ಲಿಂದ. ಬನ್ನಿ ಬೇಗ ಬೇಗ ಮೊಬೈಲ್ ಹಿಡ್ಕೊಳ್ಬಿಟ್ಟು ಮುಂದೆ ಹೋಗುವ ಅಂತ ಹೇಳ್ತಾ ಇದ್ದಾರೆ ನಮಗೆ. ಬ್ಯಾಡ ಬಿ ಬಾಡ ಬಸ್ ಒಳ್ಳೆಯದ, ಬ್ಯಾರೇದ್ ಇರ್ತದ ಬಾ. ಭಾಳ ಐತಿ ಟ್ರೆಕ್ ಇನ್ನ. ಹಾಂ ಚೇತನ್ ಬರ್ತಾ ಇದ್ದಾನೆಲ್ಲ. ಸೊ ಗೈಸ್ ನಮ್ಮ ಹರ್ಷಿತನ್ ಅವರು ಆ ಕಡೆ ಎಲ್ಲೂ ಹೋಗಿ ಬರ್ತಾ ಇದ್ದಾರೆ. ಮೋಸ್ಟ್ಲಿ ದಾರಿ ಇದು ಅಷ್ಟೆಲ್ಲ ನಡೆದು ವೇಸ್ಟ್ ಮಾಡಿದ್ರು ಅನ್ಸುತ್ತೆ. ವಿಡಿಯೋ ಮಾಡುವಲ್ಲಿನ ಸುಳ್ಳೆ ಅದಕ್ಕೆ ಸ್ಟಂಟ್ಸ್ ಮಾಡತ್ತಿ ಬಿಡ. ಇಂಬ್ಯಾಲೆನ್ಸ್ ಆದ್ರೂ ಹಂಗೆ ಇದನ್ನು ಮಾಡ್ಕೊತೀರಿ ಸರ್. ಕಾಮ್ ಆಗಿರಿ, ಸಾಕು ಬಿಡ್ಬಾ, ಇನ್ನೂ ಭಾಳ ಐತಿ ಬಾ ಟ್ರ್ಯಾಕ್. ಫೋಟೋ ತೆಗಿಲ್ಲ ನಂದು ಹೋದ್ರ ಮೇಲೆ. ಯಾಕೆ ಒಯ್ಬು ಮತ್ತೆ? ಯಾವ್ದ್ಯಾವ್ದು ಕಲೆಕ್ಟ್ ಮಾಡಿದಿ? ನಂಗೆ ಒಂದು ಹೆಸರು ಗೊತ್ತಿಲ್ಲ ಇದರಲ್ಲಿ. ನಂಗೆ ಗೊತ್ತಿಲ್ಲ. ಚೆನ್ನಾಗಿದೆ ಗೈಸ್. ಚೈತ್ರ ಅಕ್ಕ ಕೊಡೋಕ್ಕೆ ಪ್ಲ್ಯಾನ್ ಆಗ್ತಾ ಇದ್ದಾನೆ, ಏನೋ ಸರ್ಪ್ರೈಸ್ ಕೊಡ್ತಾನೆ ಅನಿಸುತ್ತೆ. ಚೆನ್ನಾಗಿದೆ ಅಲ್ಲ ಹರ್ಷಿತನ? ಚೆನ್ನಾಗಿದೆ ಅಲ್ಲ? ಎಂಟ್ರೆನ್ಸು ಚೆನ್ನಾಗಿದೆ ಒಂಥರ. ನೋಡು, ಇವಾಗ ಫಸ್ಟ್ ಟೈಮ್ ನಂಗಿದು ಏನೋ ಕೋಟೆ ಥರ ಅನ್ನಿಸ್ತಾ ಇದೆ. ಅಂದರೆ ಬೇರೆ ಬೇರೆ ಟ್ರೆಕ್ ಹೋಗಿದ್ದೀವಲ್ಲ, ಇದು ಎಂಟ್ರೆನ್ಸಲ್ಲೇ ಚೆನ್ನಾಗಿದೆ. ಯಾಕೆ ಕೋಟೆ ಹಿಂಗೆ ಕಟ್ತಾರೆ ಹೇಳು? ಅವ್ರಿಗೆ ಸ್ಟೇಟ್ ಫಾರ್ವರ್ಡ್ ಬರಬಾರ್ದಂತ. ಇದೆಲ್ಲ ಸೈನಿಕರು ಹೈಡ್ ಮಾಡ್ಕೋಬೇಕು. ಓಕೆ, ಸೈನಿಕರಲ್ಲಿ ಹೆಂಗಿರ್ತಾರೆ? ಇಲ್ಲೇ ಇರ್ತಾರ? ರಾಜ ಅಲ್ಲಿ ಇರ್ತಾನೆ? ರಾಜ ಟಾಪ್ ಅಂದೆ ಇಲ್ಲ, ಸೇಫ್ಟಿಗೋಸ್ಕರ ಟೆಂಪಲ್ಸ್ಗಳಲ್ಲಿ ರಾಜ ಕೊಟ್ಟಿರ್ತಾನೆ. ಅಲ್ಲಿ ಡೈಲಾಗ್ ಇದು. ಟೆಂಪಲ್ಗೋಸ್ಕರ, ಸೇಫ್ಟಿಗೋಸ್ಕರ ರಾಜ ಸೇಫ್ಟಿ ಹೆಸರಲ್ಲಿ ಟೆಂಪಲ್ ಕಟ್ಕೊಂಡಿರ್ತಾನಂತೆ. So yellow was missing. We got a yellow flower. Wanna see? Yeah. The yellow flower. So, where are I? Did you get all the colors? I think so, but some variety is missing. We'll see. So which variety you are? Huh? You are saying that it is missing there. Red is missing, bro. Which bro? Red. Red is missing. Yes. Okay, hope we will get it in our way. ಸೊ ಗೈಸ್, ಏನೋ ಒಂದು ಖುಷಿ ಆಗ್ತಾ ಇದೆ ಫಸ್ಟ್ ಟೈಮು ಟ್ರೆಕ್ ಮಾಡುವಾಗ. ಅಂದರೆ ಎವ್ರಿ ಟೈಮ್ ಖುಷಿ ಆಗುತ್ತೆ, ಬಟ್ ಇದೇನು ಒಂದು ಹೊಸ ಡಿಸೈನ್. ಹಾಂ, ಒಂದು ಶ್ರಮನೂ ಆಯಿತು, ಹೊಸ ಡಿಸೈನ್ ಕೂಡ, ಒಂದು ಹೊಸ ಕಲೆ ನೋಡೋಕ್ಕೆ ಸಿಗ್ತಾ ಇದೆ ನಮಗೆ ಫಸ್ಟ್ ಟೈಮ್. ಸೊ ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಇದು ಕೂಡ ಒಂದು ಹೊಸ ನಮ್ಮ ಹರ್ಷಿತನ್ನ ಅವರು ಇಲ್ಲಿ ಹೂವಿನ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಹರ್ಷಿತನ್ನ, ನಿಮಗೆ ಎಲ್ಲ ಕಲರ್ ಸಿಗ್ತಾ? ಎಲ್ಲ ಕಲರ್ ಸಿಗ್ತಾ? ಸೊ ಇದು ಹೂವಿನ ಭಂಡಾರವನ್ನು ಇಲ್ಲಿಟ್ಟು ಎಲೆಗೆ ಭಂಡಾರ ಹಚ್ತಾ ಇದ್ದಾರೆ. ಹೌದು ಗೈಸ್, ನಮ್ಮ ಹರ್ಷಿತನ್ನ ಹೇಳ್ದಂಗೆ ಸ್ವಲ್ಪ ಇಲ್ಲಿ ಕ್ಲೀನ್ನೆಸ್ ಮೇಂಟೆನೆನ್ಸ್ ಜಾಸ್ತಿ ಇದೆ.
ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನಕ್ಕೆ ಕ್ಲೀನ್ ಇದೆ ಹೇಳು ವೈಭವ್, ಹೇಳಿ ಹೋಗು. ಅಲ್ಲಿ ಪೋಸ್ ಕೊಡ್ತಾ ಇದ್ದಾನೆ ಚೇತ್. ನಿಜವಾದ ಮಂಕಿ ಅಂದ್ರೆ ನಾವು ಮಂಕಿ ಸಚ್ಚಿನಿಗೆ ನಾನು ಹೇಳಿದೆ ಆಲ್ರೆಡಿ ಮೊಬೈಲ್ ಹಿಡ್ಕೊಂಡಿರೋ ಮಂಕಿ ಅಂತ. ಚೆನ್ನಾಗಿದೆ ಚೆನ್ನಾಗಿದೆ ಸಿಂಗಲ್ ಮಂಕಿ. ಅಯ್ಯೋ ನೀರೇ ಇಲ್ಲ ಗೈಸ್. ಇದು ಮೋಸ್ಟ್ಲಿ ರಾಜನ ಸ್ನಾನ ಗೃಹ ಇರ್ಬೋದು. ಏನು ಅನ್ಸುತ್ತೆ ಚೈತ್ರ ಅಕ್ಕ? ರಾಜಂದು ಸ್ನಾನ ಗೃಹ ಯಾರಿಗೆ ಗೊತ್ತು. ಮೊದಲು ರಾಜರೆಲ್ಲ ಇಲ್ಲಿಂದಾನೆ ಜಿಗಿ ಹೊಡೆದು ಈಜತ್ತಿದ್ರು ಅನ್ಸುತ್ತೆ. ಅದು ಅದೇನು ಸೈನಿಕರದ್ದು ಅಬ್ಸರ್ವೇಟ್ರಿನಾ? Come guys, we'll follow our. ಓ ಇಲ್ಲಿ ಇಳಿದು ಹೋಗಕ್ಕೆ ಕೂಡ ಹಾದಿ ಇದೆ. ಇಲ್ಲಿ ಕೆರೆತ ಎಲೆ ಇದೆ. ಕೆರೆಸುವ ಎಲೆ ಇದೆ. ಶೀತನ ಟಚ್ ಮಾಡ್ತಾ ಇದ್ದಾರೆ. ನೋಡುವ ಹೋಗುವವರಿಗೆ ಹೆಂಗಿರ್ತಾರೆ ಅಂತ. ಇರ್ಬೋದು. ಎಲ್ಲ ಕಡೆ ಡೋರ್ ಡೋರ್ ಡೋರ್. ಇದು ಎಷ್ಟನೇ ಲೇಯರ್ ಇರ್ಬೋದು? ಅಲ್ಲ, ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್ ಲೇಯರ್ ಇರುತ್ತೆ. ಥರ್ಡ್ ಡೋರ್ ಅಲ್ಲ ಇದು. ಮದಕರಿ ನಾಯಕ ಅಂತ ಬರ್ತಿದ್ದಾರೆ ಅಲ್ಲಿ. ಕೇದಾರ್ನಾಥ್ ಅಲ್ಲಿ ಸ್ಟೆಪ್ಸ್ ಒಂದೇ ಲೆವೆಲ್ ಇತ್ತು, ಸ್ಟ್ರೈಟ್, ಮತ್ತೆ ಒಂದೇ ಲೆವೆಲ್. ಇಲ್ಲಿ ಸ್ಟೆಪ್ಸ್ ವೇರಿ ಆಗುತ್ತೆ. ಎಸ್, ಇದು 4th ಡೋರ್. ಓಪನ್ ಎಂಟ್ರ್ ಆಗ್ತಾ ಇದ್ದೀವಿ ನಾವು. ಎನಿಸ್ಕೊಂತ ಬರೋದ ಎನಿಸ್ತಾ ಇದ್ದೀನಿ ನಾನು. ಸೀಕ್ರೆಟ್. ಇವಾಗ ನಮ್ದು ನೆಕ್ಸ್ಟ್ ಸ್ಟೇಜ್ ಗೈಸ್. ಇದು ನೆಕ್ಸ್ಟ್ ಸ್ಟೇಜ್. ಇವಾಗ ನೆಕ್ಸ್ಟ್ ಸ್ಟೇಜ್ ಇದು ಗೈಸ್. ಇವಾಗ ಅಲ್ಲಿ ಹತ್ತುವರೆಗೆ ನಾನು ಮೊಬೈಲ್ ಹಿಡಿಯೋದಿಲ್ಲ. ಏನ್ ಗೊತ್ತಾ ವಿಶೇಷ? ಹಾಂ when you reach somewhere now you feel like it is the end, ಹಾಂ but it is ಹಾಂ ಗೈಸ್, ಕೊನೆಗೂ ಬಂದು ತಲುಪಿದ್ವಿ ಟಾಪಲ್ಲಿ. 3,300 ಮೀಟರ್ ಮೇಲಿದ್ದೀವಿ ನಾವು, ಅಂದರೆ 3.3 ಕಿಲೋಮೀಟರ್ ಮೇಲೆ ಆಲ್ಟಿಟ್ಯೂಡ್ ಅಲ್ಲಿ ಬಂದಿದ್ದೀವಿ ಇವಾಗ. ಸೊ ಬರೋವರೆಗೂ ಸಾಕಾಯಿತು, ತೊಡೆ ಎಲ್ಲ ತುಂಬಿ ಹೋಯ್ತು, ವಾಂತಿ ಗಿಂತಿ ಮಾಡಿಕೊಂಡು. ಅಯ್ಯೋ ದೇವ್ರೆ, ಬಂದು ಮುಟ್ಟಿದ್ದೀವಿ ಅಂತ ಇಂತ. ನೋಡ್ಬೋದು ನೀವು ಸರೌಂಡಿಂಗ್ ಹೆಂಗಿದೆ ಅಂತ. ಸ್ವಲ್ಪ ಕಷ್ಟ ಆಯಿತು. ಸ್ಟೆಪ್ಸ್ ಎಲ್ಲ ಒಂದೇ ಲೆವೆಲ್ ಇಲ್ಲಿಲ್ಲ, ಸ್ವಲ್ಪ ದಪ್ಪ ಸಣ್ಣ. ಒಂದೊಂದು ಕಡೆ ಸ್ಟೆಪ್ಸೇ ಇಲ್ಲ, ಕೈಯಲ್ಲಿ ಹಿಡಿದು ಬರಬೇಕು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಬಟ್ ಸ್ಟಿಲ್ ಬಂದಿದ್ದೀವಿ ಹಂಗೋ ಹಿಂಗೋ ಮಾಡಿ. ತೋರಿಸ್ತೀನಿ ಇವಾಗ ಸರೌಂಡಿಂಗ್ ನಿಮ್ಗೆ ಹೆಂಗಿದೆ ಅಂತ. ಇದೇನು ಗುಂಡಂದು ಹೆಂಗ ಅನಿಸ್ತ? ಫಸ್ಟ್ ಟ್ರೆಕ್ ಅವಾಜು, ಫಸ್ಟ್ ಟ್ರೆಕ್ ಇಲ್ಲೇ ಎಂಡ್ ಹಾಕಿದ್ಕ ನಾ ಎಂಡ್ ಹಾಕಿನಿ. ಏನಿದೆ ಮತ್ತೆ ಒಳಗಡೆ? ಜನ ಇದ್ದಾರೆ.
ಮತ್ತೆ ನಾವಲ್ಲಿ ತಟ್ಟೆ ಇಡ್ಲಿ ತಿಂದ್ವಲ್ಲ ಅದು ಕಾಣಿಸುತ್ತೆ. ಕಿರಣ್ ಸರ್ ಕಟ್ತಾರೆ ಹೇಳ್ತೀವಿ ನಿಮಗೆ ಅವ್ರಿಷ್ಟ ಡಿಲೀಟ್ ಮಾಡಲ್ಲ ಲಾಸ್ಟ್ ಟ್ರಿಪ್ ಇದು ವಯನಾಡ್ ಇದೆಲ್ಲ ನೋಡಿ ಹಂಗೇನಿಲ್ಲು ಇನ್ನೊಂದು ಸ್ವಲ್ಪ ಹೊತ್ತು ಹಾಯ್ ಗೈಸ್. ಸೊ ಆಯಿತು, ಒಂದು ಹಾಫ್ ಆನ್ ಅವರ್ ಮೇಲೆ ಆಯಿತು ಇಲ್ಲಿ ಬಂದು ತಿರುಗಾಡ್ತಾ ಇದ್ದೀವಿ. ನಾನಂತೂ ಒಂದು 20 ನಿಮಿಷ ಆರಾಮಾಗಿ ಮಲ್ಕೊಂಡೆ. ಸೊ ಇವಾಗ ನನಗೆ ಹಸಿವಾಗಿದೆ. ಬರುವಾಗ ಹಾದಿಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಲ್ಲೇ ನಾವು ಅಲ್ಲಿ ಕಂಜೆಷನ್ ಸ್ವಲ್ಪ ಇಲ್ಲೇ ಅಲ್ಲಿಂದಾನೇ ರೈಸ್ ಮತ್ತು ಇಡ್ಲಿ ಕಟ್ಕೊಂಡು ಬಂದಿದ್ದೀವಿ. ತಿನ್ಬೇಕು ಇವಾಗ ತಿಂತಾ ಇದ್ದೀವಿ. ಬಟ್ ನಮ್ಮ ಚೈತ್ರ ಅಕ್ಕ ಮತ್ತು ಚೇತನ್ಗೆ ಇನ್ನೂ ಫೋಟೋದು ಇಂಟ್ರೆಸ್ಟ್ ಹೋಗಿಲ್ಲ. ಇನ್ನು ತುಂಬ ಜಾಸ್ತಿ ಫೋಟೋ ತೆಗಿಬೇಕಂತ ಇದೆ ಅವ್ರ ಮನಸ್ಸಲ್ಲಿ. ಸೊ ಪ್ಲಾಸ್ಟಿಕ್ ಇಟ್ಕೊಳ್ಳುವ, ಯಾಕಂದ್ರೆ ಎಲ್ಲ ಹಾಕಿ ತಗೊಂಡು ಹೋಗ್ಬೇಕಲ್ಲ. ತಿಂತೀವಿ, ತಿಂದು ಹೊಟ್ಟೆ ತುಂಬ ಹೋಗ್ತೀವಿ. ಆಮೇಲೆ ನಮ್ಮ ಬರುವಾಗ ಅದಲ್ಲಿ ಫ್ರೂಟ್ಸ್ ಕೂಡ ತಿಂದ್ವಿ. ನಾವು ಮನೆಯಿಂದ ಕಟ್ಕೊಂಡು ಬಂದಿದ್ದು. ಅದು ಎಲ್ಲ ಆಯಿತು. ಆಮೇಲೆ ಅದೇ ಈ ಥರ ಏನಾದರೂ ಮನೆಯಿಂದ ಡ್ರೈ ಫ್ರೂಟ್ಸು ಇಲ್ಲಾಂದರೆ ಫ್ರೂಟ್ಸು, ಸೊ ಈ ಥರ ಎಲ್ಲ ಕಟ್ಕೊಂಡು ಬಂದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಎನರ್ಜಿ ಸ್ವಲ್ಪ ಕಡಿಮೆ ಆದವ್ರ ಥರ ಅನಿಸಿದ್ರೆ ಚೈತ್ರ ತಿನ್ಕ ಸ್ವಲ್ಪ ತಿಂದರೆ ಮತ್ತೆ ಎನರ್ಜಿ ಬರುತ್ತೆ. ಮತ್ತು ನಾವು ಅಷ್ಟು 4-5 ಬಾಟಲ್ಸ್ ತಂದಿದ್ದೀವಿ ನೀರು ಕುಡಿಯೋಕ್ಕೆ. ಸೊ ಬಾಟಲ್ಸ್ ಎಷ್ಟು ತಂದರೂ ಕೂಡ ಹೆಲ್ಪ್ ಆಗುತ್ತೆ ನಮಗೆ. ಯಾಕಂದರೆ ಒಂದು ಸಿಪ್ ಕೂಡ ಸ್ವಲ್ಪ ಬಾಯಲ್ಲಿ ಇಟ್ಟು ನೀರು ಅದನ್ನು ನುಂಗಿದ್ರೂ ಕೂಡ ನಮಗೆ ತುಂಬ ಎನರ್ಜಿ ಬರುತ್ತೆ. ಸೊ ಎಲ್ಲ ಪ್ರಿಪೇರ್ ಮಾಡಿ ಬರಬೇಕು ಬರುವಾಗ. ಸೊ ಊಟ ಮಾಡಿ ಹೋಗ್ತೀವಿ. ಹೋಗುವಾಗ ಆದರೆ ತೋರಿಸ್ತೀನಿ ಹೆಂಗಿರುತ್ತೆ ಇಲ್ಲಿಯೂ ಎಕ್ಸ್ಪೀರಿಯೆನ್ಸು. ಅಂದರೆ ಸ್ವಲ್ಪ ಕಷ್ಟ ಇದೆ ಅದಕ್ಕೆ. ಗಾಳಿ ಬರ್ತಿದೆ. ಲಾರಿದೇನಾ? ಎಲ್ಲಿಂದ ತಂದಿರೋದು? ಮಲ್ಲಿಗೆ, ಇಡ್ಲಿ, ವಡೆ, ಇದೇನು ಟೊಮೆಟೊ ಬಾತ್ ಕಾಣ್ತದೆ ಅದೊಂದು. ಸೊ ಹೆಂಗೆ ಫೀಲ್ ಆಗ್ತಾ ಇದೆ ನಿಮಗೆ? ಇಷ್ಟು ಪರಿಶ್ರಮ ಪಟ್ಟು ಊಟ ಮಾಡ್ತಾ ಇದ್ದೀರಿ. ಹೆಂಗೆ ಟೇಸ್ಟ್ ಹೆಂಗೆ ಆಗ್ತದೆ? ಮಸ್ತ? ಬೆಳಗ್ಗಿನಕ್ಕಿಂತ ಬೆಸ್ಟ್ ಆಗ್ತದೆ. ಏನು ಅದಕ್ಕೆ ಹಾಕು. ಸೊ ಗೈಸ್ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಕೆಳಗಡೆ ಭೇಟಿ ಆಗ್ತೀನಿ ನಿಮಗೆ. ಸೊ ಸೇಫಾಗಿ ಇಳಿಬೇಕು. ಇವಾಗ ಸ್ವಲ್ಪ ಡೇಂಜರ್ ಇದೆ. ಸೊ ಅದಕ್ಕೆ ಕೆಳಗಡೆ ಹೋಗಿ ಮಾತಾಡ್ತೀನಿ. ಒಂದೇ ತರ ಕಾಣಿಸುತ್ತಲ್ಲ. ನಾನೇನೋ ಹಿಂದೆನೇ ಬರ್ತಾ ಇದ್ದೆ ಅಂತ ತಿಳ್ಕೊಂಡೆ. ನನಗೆ ಅದೊಂಥರ ಇದಾಗ ತಲೆ ಇದ್ದಂಗೆ ಆಯ್ತು. ಅಲ್ಲಿ ಒಂದೇ ತರ ಕಾಣಿಸ್ತಿದೆ ಅದು. ಒಂಥರ ವ್ಯೂ. ನೀನ್ ಮೂವ್ ಆಗುತ್ತೆ ಇಲ್ಲ, ಅದು ಮೂವ್ ಆದಂಗೆ ಕಾಣಿಸುತ್ತೆ. ಎಲ್ಲಾದ್ರೂ ಫೋಟೋ ಬೇಕಾ ನಿಂಗೆ? ರಿಸ್ಕ್ ಏನಿಲ್ಲ ಇಲ್ಲಿ ಅಷ್ಟೊಂದು.
ಒಂದೆರಡು ಕಡೆ ಇದೆ ಕೆಳಗೆ ಅಷ್ಟೇ. ಅದೇ ತಡಿ ವೈಭವ್, ನಾ ಫಸ್ಟ್ ಹೋಗ್ತಾನೆ. ಆಗಿದೆ ನಂಗೆ ಇಷ್ಟು ಆಳ ನೋಡಿ ಭಯ ಆಗುತ್ತೆ. ನಿಮಿಷ ನಾನು ಹೋಗ್ಲಾ ಮುಂದೆ. ನಿಧಾನ. ಜಾರದಿಲ್ಲ, ನಾ ಸೇಫ್ ಆಗಿ ಬಂದೆ. ಜಾತ್ರೆ ಕೆಳಗೆ ಪನ್ನಕ್ಕೆ ನೋಡು, ಪನ್ನಕ್ಕೆ ನೋಡು, ಬಲ್ಲೆ ಬಲ್ಲೆ. ಒಂದ್ ಕಡೆಯಲ್ಲಿ ಕಾಲು ಇದೇ ಈಸಿ ಸಚಿನ್, ಇದೇ ಈಸಿ. ಅಲ್ಲಿ ಜಾರಿದ ಇಲ್ಲಿ ಹಿಂಗ ಜಾರಿದ ಕೆಳಗೆ ಇರ್ತಿ ತಾನೆ, ಪೆಟ್ಟಾಗುತ್ತೆ. ಅಲ್ಲಿ ಇನ್ನು ಬೀಳಕ್ಕೆ ಚಾನ್ಸ್ ಇಲ್ಲ. ಭಯ ಅಷ್ಟೇ ಇರುತ್ತೆ. ಸೊ ಭಯ ಹೋಗಂತ ಸ್ವಲ್ಪ ಹೊತ್ತಿ ನೋಡೋಣ ಆಡ. ಹಿಂಗೆ ಹೈಟ್ ಇದು ಭಯ ಹೋಗ್ಬೇಕು ನೋಡಿ ಇಲ್ಲಿಂದ. ನಂಗೆ ಹೈಟ್ ಏನಕ್ಕೆ ಭಯ ಆಗುತ್ತೆ? ಕೂಡ್ಲೇಬೇಕು. ಈ ಕಡೆ ಆಗ್ತಾ ಬಾ, ಹಿಂಗೆ ಕ್ರಾಸ್ ಬಾ. ಬಟ್ ಮಳೆಯಲ್ಲಿ ಏನಷ್ಟೊಂದು ಇದಿಲ್ಲ. ನೀನೇನಕ್ಕೆ ಅಷ್ಟೊಂದು ಜಾಗೃತಿ ಆಗ್ತೀವಿ? ಯಾವಾಗಲೂ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಿದ್ದೆ. ಈಸಿಯಾಗಿ ಬಂದೆ ನೀನು. ನಂದೇ ಇದೆ ನೋಡು, ಅದು ಇನ್ನೂ ಇದೆ ನೋಡು. ಹಂಗೆ ಇಲ್ಲ ಹೋಗಂಗಿಲ್ಲ ತಮ್ಮ. ಹಾಂ ಡಿಸೈಡ್ ಮಾಡ್ತಾ ಇದ್ದಾರೆ. ಹಂಗೆ ನಡ್ಕೊಂಡು ಹೋಗೋದ ಇಲ್ಲ ಕೂತು ಹೋಗೋದ ಅಂತ. ಒಬ್ರು ನಡ್ಕೊಂಡು ಹೋಗಕ್ಕೆ ಡಿಸೈಡ್ ಮಾಡ್ತಾ ಇದ್ದಾರೆ, ಮಾಡಿದ್ರು. ಒಬ್ರು ಕೂತು ಹೋಗಕ್ಕೆ ಡಿಸೈಡ್. ಕೂತ್ಕೊಂಡೋದ್ರೆ ಕಾಲು ಮುರ್ಕೊಂಡು ಹೋಗ್ಬೋದು. ಇದು ಸಾರಿ, ಇದೊಂದು ಸ್ಟೆಪ್ ದಾಯ್ತು ಮುಗ್ದಂಗ ನಮ್ದು. ಇದೊಂದು ಈಗಿರೋ ಇದು ನೋಡ್ಕೊಂಡು ಸಚ್ಚು. ಇಲ್ಲ ಇಲ್ಲ, ಚಪ್ಪಲಿ ಇರಲಿ. ಸೊ ಗೈಸ್ 12:30ಗೆ ನಮ್ಮ ಟ್ರೆಕ್ಕಿಂಗ್ ಮುಗೀತು. ಸೊ ಅಲ್ಲೇ ಕೆಳಗಡೆ ಬಂದಾದ್ಮೇಲೆ 20 to 30 ಮಿನಿಟ್ಸ್ ಅಲ್ಲೇ ಕೂತ್ವಿ. ಮುಖ ತಕ್ಕೊಂಡು ಫ್ರೆಶ್ ಅಪ್ ಆಗಿ ನೀರೆಲ್ಲ ಕುಡಿದ್ವಿ. ಆಮೇಲೆ ಇವಾಗ ನಾವು ಮಹಾಲಕ್ಷ್ಮಿ ಟೆಂಪಲ್ ಗೊರವನಹಳ್ಳಿಯಲ್ಲಿರೋದು, ಅದಕ್ಕೆ ವಿಸಿಟ್ ಕೊಟ್ವಿ. ಆಮೇಲೆ ಅದು ಮಧುಗಿರಿ ಬೆಟ್ಟದಿಂದ 30 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಅದಕ್ಕೆ ಬರುವಾಗ ಆನ್ ದ ವೇನೇ ಇದೆ, ಅದಕ್ಕೆ ವಿಸಿಟ್ ಕೊಟ್ವಿ. ಸೊ ಇವಾಗ ಇಲ್ಲಿ ಪ್ರಸಾದ ಇದೆ, ಅದಕ್ಕೆ ಪ್ರಸಾದ ತಗೋತಾ ಇದ್ದೀವಿ. ಇವಾಗ ಎಲ್ಲರಿಗೂ ತುಂಬ ಹಸಿವಾಗಿದೆ, ಅದಕ್ಕೆ ಫಸ್ಟ್ ಪ್ರಸಾದ ತಗೊಂಡು
ಆಮೇಲೆ ನೆಕ್ಸ್ಟ್ ಏನಂತ ನೋಡ್ತೀವಿ. ಸೊ ಗೈಸ್, ಇವಾಗ ನಾವು ಬಂದಿರೋದು ತೀರ್ಥಾ ಡ್ಯಾಮ್. ಸೊ ಇದು ಕೂಡ ಮಹಾಲಕ್ಷ್ಮಿ ಟೆಂಪಲಿಂದ ಕೇವಲ ಅರೌಂಡ್ 1 ಕಿಲೋಮೀಟರ್ ದೂರದಲ್ಲಿದೆ. ಅದಕ್ಕೆ ಇದಕ್ಕೂ ಕೂಡ ವಿಸಿಟ್ ಕೊಟ್ಟು ಹೋಗುವ ಅಂತ ಇವಾಗ ಇದನ್ನು ನೋಡಕ್ ಬಂದಿದ್ದೀವಿ. ಸೊ ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ನೋಡೋದಕ್ಕೆ. ಈ ವ್ಲಾಗ್ ಸ್ವಲ್ಪ ತುಂಬಾನೇ ದೊಡ್ಡದಿದೆ, ಆದರೂ ಕೂಡ ಯಾರ್ಯಾರು ಫುಲ್ ವ್ಲಾಗ್ ನೋಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಸೊ ನಾನು ನಿಮ್ಮೆಲ್ಲರಿಗೂ ಮತ್ತೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್. ಒಂದು ನಿಮಿಷ, ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಿಂಗೆ ಒಂದು ನಿಮಿಷ. ಇವಾಗ ನೋಡಿ, ಇವಾಗ 1 2 3